ಕೊಂಬಂದೀರ್ಗ ರಾವತ್ತು ವೃದ್ಧಾಯಿತು, ಕೊಂಬಂದೀರ್ಗ ಕೊಂಬಾಯಿತು. ಹೊಟ್ಟೆ ಸಿಳಿತಾವತ್ತು ದಾನ ಕಚ್ಕೊಂತ. ಶೂದ್ರ ಹೋಗಿ ಈಗ ಶುದ್ಧ ಆಗಿದೆ. ಶುದ್ಧ ಸಮುದಾಯಕ್ಕೆ ನನ್ನ ಹೃದಯಪೂರ್ವಕ ನಮ್ಮ ಮೀಸೆನ ನಾವೇ ತಿರುಗಿಕೊಳ್ಬೇಕು. ಬೇರೆ ಯಾರು ಬಂದು ನಮ್ಮ ಮೀಸೆ ತಿರುತ್ತಾರೆ? ನಮ್ಮ ಬದುಕನ್ನು ನಾವೇ ಶುದ್ಧ ಮಾಡಿಕೊಳ್ಬೇಕು. ನಮಗೆ ನಾವೇ ಹೆಚ್ಚು ಅಂತ ಹೇಳ್ಕೊಳ್ಬೇಕು. ಅಂಥ ಪರ್ವಕಾಲದಲ್ಲಿ ನಾವೆಲ್ಲ ಇದ್ದೀವಿ. ಇವತ್ತು ತುಂಬಿದ ಸಭೆ ನೋಡೋಕ್ಕೆ ನನಗೆ ಹೃದಯ ತುಂಬಿ ಬರ್ತಾ ಇದೆ. ಇವತ್ತು ನನ್ನ ಈ ಸಾಮಾಜಿಕ ಜೀವನದ ಹೊಸ ಹೆಜ್ಜೆಯ ಪ್ರಾರಂಭದ ದಿನ. ಇವತ್ತು ಸಂಗೀತ ನನ್ನ ಶಕ್ತಿ, ಸಂಗೀತ ನನ್ನ ಶಕ್ತಿ. ಸಿನಿಮಾ ನಮ್ಮ ಬದುಕು. ಸಂಗೀತ ಯಾರನ್ನು ಬೇಕಾದ್ರೂ ಮುಟ್ಟುತ್ತೆ, ಸಿನಿಮಾ ಏನನ್ನು ಬೇಕಾದ್ರೂ ಹೇಳುತ್ತೆ. ಇವೆರಡು ಅಸ್ತ್ರಗಳು ನನ್ನ ಕೈಲಿದೆ. ಅದು ಕೊಟ್ಟ ಶಕ್ತಿಯಿಂದ ಇವತ್ತು ಸಂವಿಧಾನವನ್ನು ಓದುವ, ಅದನ್ನು ಹಾಡಿನಲ್ಲಿ ಹಾಡುವ ಶಕ್ತಿಯನ್ನು ಆ ಸಂಗೀತ ಮತ್ತು ಸಿನಿಮಾ ನನಗೆ ಕೊಟ್ಟಿದೆ. ಯಾಕೆ ಆ ಸಂವಿಧಾನದ ಪೀಠಿಗೆ ಅಷ್ಟು ತಾಳಬದ್ಧವಾಗಿದೆ ಎಂದರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದ್ಭುತವಾದ ವಯಲಿನ್ ವಾದಕರು ಮತ್ತು ಅದ್ಭುತವಾದ ಕಲಾಕಾರರು. ಕುಂಚದಲ್ಲಿ ಕಲೆಯನ್ನು ಬಿಡಿಸತಕ್ಕಂಥ ಕಲಾಕಾರರು. ಅದಕ್ಕೂ ಮುಖ್ಯವಾಗಿ ಅವರು ಹಸ್ತ ಸಾಮುದ್ರಿಕ ಪ್ರವೀಣರು. ಇಷ್ಟೆಲ್ಲ ಇದ್ದರೂ ಅವರು ತಮ್ಮ ಎರಡು ಕೈಗಳಿಗೆ ಸಂಗೀತದಲ್ಲಿ ವಯಲಿನ್ಗೆ ಕೆಲಸ ಕೊಡೋದ ಅಥವಾ ಕುಂಚದಲ್ಲಿ ಬ್ರಷ್ ಮುಖಾಂತರ ಕೈ ಕೆಲಸ ಕೊಡೋದ ಅಂತ ಜಿಜ್ಞಾಸೆಯಲ್ಲಿದ್ದಾಗ ಅವ್ರ ಹೃದಯ ಮತ್ತು ಅವ್ರ ಬದುಕು ಹೇಳಿದ್ದು, ನೀನು ಪೆನ್ನಿಗೆ ಮಾತ್ರ ಈ ಕೈಯನ್ನು ಹಿಡ್ಕೋ, ವಯಲಿನ್ನಲ್ಲಿ ಬ್ರಷ್ ಹಾಕಡೆ ಇರಲಿ. ಹಾಗಾಗಿ ಅವರು ತಮ್ಮೊಳಗಿದ್ದ ಆ ಲಯವನ್ನು ಇಡೀ ಸಂವಿಧಾನದ ಪೂರ್ತಿ ಲಯದಲ್ಲಿ ತಂದಿದ್ದಾರೆ, ಒಂದು ಲಯಕ್ಕೆ ತಂದಿದ್ದಾರೆ. ಅಸಮಾನತೆಯಿಂದ ನರಳುತ್ತಾ ಇದ್ದಂಥ ಈ ದೇಶದ ಅವ್ಯವಸ್ಥೆಯ ಸಮಾಜಕ್ಕೆ ಒಂದು ಲಯವನ್ನು ಕೊಡೋದಕ್ಕೆ ಅವರು ಲಯಬದ್ಧವಾಗಿ ಸಂವಿಧಾನವನ್ನು ರಚಿಸ್ತಾ ಹೋದರು. ಅದಕ್ಕೆ ಆ ಪ್ರಿಯಾಂಬಲ್ನ ಯಾವ ತಾಳಕ್ಕೆ ಹಾಡಿದ್ರು ಅದು ಕರೆಕ್ಟಾಗಿ ಕೂತ್ಕೋತಾ ಇದೆ. ಆದ್ದರಿಂದ ಅಂಬೇಡ್ಕರ್ ಸಾಹೇಬರು ಒಂದು ಲಯವನ್ನು ಈ ದೇಶಕ್ಕೆ ಕೊಟ್ಟಿದ್ದಾರೆ. ಆ ಲಯದಲ್ಲಿ ನಾವೆಲ್ಲ ಇವತ್ತು ಬಂದಿದ್ದೀವಿ. ನಾವು ಇವತ್ತು ಮಾವಳಿ ಶಂಕರಣ್ಣ ಅವ್ರು ಹುಟ್ಟಿದಬ್ಬ ಅಂತೆ, ನನಗೆ ಗೊತ್ತಿರಲಿಲ್ಲ. ಭಾಳ ಖುಷಿ ಆಯ್ತು. ಹ್ಯಾಪಿ ಬರ್ಡೇ ಟು ಯು ಡಿಯರ್. ನನ್ನ ಹತ್ರ ಒಂದು ಮೈಸೂರು ಪಾಕ್ ಈಗ ಮನೆಗೆ ಹೋಗಿ ತಿನ್ನಿಸೋದು ಬೇರೆ, ಒಪ್ಲಿಕ್ಕೆ ತಿನ್ನಿಸ್ಬೇಕು. ಶಂಕರಣ, ಬಾ ಶಂಕರಣ, I love you, ಶಂಕರಣ, I love you. ಭಾಳ ಚೆನ್ನಾಗಿದೆ. ನನಗೆ ಇವರು ಬೇಕು ಅಂತ ಮನೆಗೆ ಹೋಗ್ಬಿಟ್ಟೆ. ಅವ್ರಿಗೆ ಆಗಲಿ ವಿಜಯಕ್ಕೆ ನಮ್ಮ ಮನೆಗೆ ಬಂದ್ಬಿಟ್ಟೆ. ಯಾಕೆ ಬರಬಾರ್ದು ಮನೆಗೆ, ಅದು ಇದು ಮಾತಾಡ್ಬಿಟ್ಟು ಅದಾದಮೇಲೆ ನಮ್ಮನೆಗೆ ಬರ್ಬೇಕು ತಾನೆ. ಬರೋಕ್ಕೆ ಏನು ಅಡ್ಡ, ಈ ಕಾರ್ಯಕ್ರಮ ಕರೆಯೋಕ್ಕೆ ಏನೋ ಅಡ್ಡ. ಕಡೆಗೂ ಧೈರ್ಯ ಮಾಡಿ, ಗುರುಗಳೇ ನೀವು ಬಂದ್ಬಿಡಿ. ಆ ಕರೆದಿದ್ದು ಹೆಂಗಿದ್ರು ನನಗೆ ಸಣ್ಣ ಅಳುಕು, ಅದಕ್ಕೆ ಆ ಅಳುಕು ಬಿಡೋದಕ್ಕೆ ನಾವು ಇವತ್ತೆಲ್ಲ ಸೇರಿದ್ದೀವಿ. ಏನು ಅಳುಕು ನಮಗೆ, ಏನು ಅಳುಕು? ನಮ್ಮ ಎದುರಿಗಿದೆ ಬೆಳಕು, ನಮಗೆ ಯಾಕೆ ಅಳುಕು? ಇವರು ನನ್ನನ್ನು ಅಣ್ಣ 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 ಅಂತಾರೆ. ನಿಮ್ಗೆ ಗೊತ್ತಾ ಆ ಅಣ್ಣ ಅಣ್ಣಲ್ಲಿ ಏನಿದೆ ಅಂತ? ಬಾಬಾ ಸಾಹೇಬರು ಪಾಲಿ ಭಾಷೆಯ ಒಂದು ವ್ಯಾಕರಣದ ಪುಸ್ತಕ ಬರೆದಿದ್ದಾರೆ. ಪಾಲಿ ಭಾಷೆ
ಪಾಲಿ ಭಾಷೆಯಲ್ಲಿ ಅಣ್ಣ ಅಣ್ಣ ಅಂದರೆ ಅನ್ಯೋನ್ಯ ಅಂತ. ಅಣ್ಣ ಅಣ್ಣ ಅಂದರೆ ಅನ್ಯೋನ್ಯ ಅಂತ. ನಾವು ನೀವು ಅನ್ಯೋನ್ಯವಾಗಿದ್ದೀವಿ. ರಕ್ಷಿತೋ ರಕ್ಷತ ಸಂವಿಧಾನ, ಇದು ಪಾಲಿ ಭಾಷೆಯಲ್ಲಿ ಬಾಬಾ ಸಾಹೇಬರು ನಮಗೆ ಕೊಟ್ಟಿರುವ ಒಂದು ವಾಕ್ಯ. ರಕ್ಷಿತೋ ರಕ್ಷತ ಸಂವಿಧಾನ ಅಂದರೆ ಸಂಸ್ಕೃತದಲ್ಲಿ ಹೇಳ್ತಾರೆ ಧರ್ಮೋ ರಕ್ಷತಿ ರಕ್ಷಿತ ಅಂತ. ಇದು ಅದೇ, ಸಂವಿಧಾನವನ್ನು ನಾವು ರಕ್ಷಿಸಿದ್ರೆ ಸಂವಿಧಾನ ನಮ್ಮನ್ನು ರಕ್ಷಿಸುತ್ತೆ. ಇವತ್ತಿಂದ ಅಭ್ಯಾಸ ಮಾಡಿ ಸಭೆಗಳಲ್ಲಿ ಹೇಳಿ, ರಕ್ಷಿತೋ ರಕ್ಷತ ಸಂವಿಧಾನ. ಒಟ್ಟಿಗೆ 1 2 3 4 ರಕ್ಷಿತೋ ರಕ್ಷತ ಸಂವಿಧಾನ. ಇದು ವಿಷಯ ಇದೆ. ಇನ್ನೆರಡು ಮಾತು ಇಲ್ಲಿ ಬರಬೇಕು ಅಂತ ಯೋಚನೆ ನನಗೆ ಗೊತ್ತು, ಎಳಿತಾ ಇತ್ತು ನನ್ನ ಮನಸ್ಸು. ನೀವು ಕರೆದೇ ಕರೀತಾರೆ, ನಾನು ಹೋಗಲೇಬೇಕು ಅಂತ. ಕಡೆಗೂ ಕರೆದ್ರು ಬಂದೆ. ಅವ್ರು ಕರೆಯೋದಕ್ಕೆ ಮುಂಚೆ ನನ್ನ ಮನಸ್ಸಿಗೆ ಹೇಳ್ತಿತ್ತು, ಏನಾದರೂ ಹೋಗಿ ಒಳ್ಳೆಯವರು ಮಾತಾಡು ಅಂತ. ನಮಗೆ DSS ಒಂದು ದೊಡ್ಡ ಸಂಘಟನೆ, ದೊಡ್ಡ ಪುಲೆ, ಸಾವಿತ್ರಿಬಾಯಿ, ಸೌಮಾರ್, ಹೀಗೆ ದೊಡ್ಡ ಒಂದು ಪರಂಪರೆ ಇಂತಹ ಸಂಘಟನೆಗಳ ಹಿಂದೆ ಇದೆ. ಅದನ್ನು ಬಿ ಕೃಷ್ಣಪ್ಪನವರು ಇಡೀ ಜೀವನವನ್ನು ಅದಕ್ಕೆ ತ್ಯಾಗವಾಗಿಟ್ಟು ಮುಡುಪಾಗಿಟ್ಟು ನಮಗೆ DSS ಅಂತ ಕಟ್ಟಿಕೊಟ್ಟಿದ್ದಾರೆ. ಎಲ್ಲಿ ಚೆದರು ಹೋಗದ ಹಾಗೆ ನಮ್ಮ ಭೀಮ ಕಲಿಗಳು ಎಲ್ಲೂ ಚೆದರು ಹೋಗದ ಹಾಗೆ ಆ ನೆರಳಲ್ಲಿ ಬರಲಿ ಅಂತ ಅವರು ಅದನ್ನು ಕಟ್ಟಿ ಇಲ್ಲಿವರೆಗೂ ನಡ್ಕೊಂಬರೋ ಹಾಗೆ ಮಾಡಿದ್ದಾರೆ. ಅವರು ಶ್ರೀಮತಿಯವರು ಕೂಡ ಇಲ್ಲಿದ್ದಾರೆ, ಅವರ ತ್ಯಾಗ ಕೂಡ ಅದರಲ್ಲಿ ಜಾಸ್ತಿ ಇದೆ. ಆ ಸಂಘಟನೆ ಇವತ್ತು ಇಲ್ಲಿ ಸೇರಿ ನೋಡಿದ್ರೆ ಖುಷಿ ಆಗುತ್ತೆ ನನಗೆ. ದೇವನೂರು ಮಹಾದೇವರ ಪುಸ್ತಕ ನಿನ್ನೆಯಿಂದ ಓದ್ತಾ ಇದ್ದೆ. ನೀವು ಮಾಡಿರೋ ಸಂದರ್ಶನ, ಅವರು ಹೇಳಿರೋ ಉತ್ತರ ಎಲ್ಲವನ್ನ ಬಹುಕ್ಲರಪ್ಪಾಗಿ ಓದ್ತೆ. ನಮ್ಮ ನಡುವಿನಲ್ಲಿ ಭೀಮ ಪರಿವಾರಕ್ಕೆ ಅಂತಲೇ ಹುಟ್ಟಿರುವ ಕುವೆಂಪುವಿನ ಇನ್ನೊಂದು ಮುಖವೇ ನಮ್ಮ ದೇವನೂರು ಮಹಾದೇವರು. ಒಂದು ಮುಖ ಅದು. ಕುವೆಂಪು ಅವರು ನೇರವಾಗಿ ರಾಜಕೀಯ ಸಂಘಟನೆಗಳಿಗೆ ಅಲ್ಲೆಲ್ಲ ಬರಲಿಲ್ಲ. ಅವರು ತಮ್ಮ ತತ್ವದಿಂದಲೇ ಇಡೀ ನಾಡನ್ನು ಕಟ್ಟಿದರು. ದೇವನೂರು ಅವರಿಗೆ ದೊಡ್ಡ ಸವಾಲು. ಅವರು ಮಹಾಪ್ರತಿಭಾವಂತರು. ತಾಯಿ ಕರುಳಿನ ಕವಿ. ಅವರಿಗೆ ಎರಡು ಹೊಣೆ. ಏನು ಮಾಡ್ತೀರಿ, ಈ ಕಡೆ ಸಂಘಟನೆ, ರಾಜಕೀಯದ ನಿಲುವುಗಳು, ಸಿದ್ಧಾಂತಗಳು, ಅದನ್ನೆಲ್ಲ ಮಾಡಬೇಕಾಯ್ತು. ಅದರ ಮಧ್ಯೆ ಅವರ ಪ್ರತಿಭೆ ಈ ಭಾಗವಾಗುತ್ತದೆ. ಅವರಿದ್ದು ನಮಗೆ ಎಲ್ಲವನ್ನ ಕೊಟ್ಟಿದ್ದಾರೆ. ಆ ಪುಸ್ತಕದಲ್ಲಿ ಒಂದು ಲೇಖನದಲ್ಲಿ ನಾವೆಲ್ಲರೂ ಒಂದಾಗದಿದ್ದರೆ ಉಳಿಗಾಲವಿಲ್ಲ ಅನ್ನೋ ಒಂದು ಸಂದರ್ಶನವಿದೆ. ಅದೇ ನಿಜ. ನಾವೆಲ್ಲ ಒಂದಾಗಬೇಕು. ನಾವು ಕುವೆಂಪು ಅವರು ಏನು ಮಾಡಿದ್ರು ಅಂದರೆ, ಇಡೀ ಕರ್ನಾಟಕವನ್ನು ಕಟ್ಟೋದಕ್ಕೆ ಅವರು ಒಂದೇ ಮಂತ್ರ ಹೇಳಿದ್ರು, ಕನ್ನಡ ಭಾಷೆಯನ್ನು ಕೈ ಹಿಡ್ಕೊಂಡ್ರು. ಇಡೀ ಚಿತ್ರವಾಗಿದ್ದಂಥ ಕರ್ನಾಟಕ ಒಂದಾಗೋದಕ್ಕೆ ಅವರ ಪ್ರೇರಣೆ ಮುಖ್ಯವಾಯಿತು. ದೇವರಾಜ ಅರಸು ಅವರು ತಾವು ಸ್ಥಾನದಲ್ಲಿರಬೇಕಂದ್ರೆ ಹಿಡ್ಕೊಂಡ ಏಕೈಕ ಸಿದ್ಧಾಂತ ಕನ್ನಡ ಪಕ್ಷವನ್ನು ಹಿಡ್ಕೊಂಡ್ಬಿಟ್ರು ಅವರು. ಕನ್ನಡ ಅಂದರೆ ಎಲ್ರಿಗೂ ಬೇಕು. ಕನ್ನಡ ಅಂದರೆ ಕುವೆಂಪು ಎಲ್ರಿಗೂ ಬೇಕಾದರು. ಅದಾದಮೇಲೆ ನಮ್ಮ ಸಿದ್ದರಾಮಯ್ಯವರು ಕೂಡ ಅವರು ಕನ್ನಡ ಕಾವಲು ಸಮಿತಿ ಅಂತ ಮಾಡಿ ಕನ್ನಡವನ್ನು ಕೈ ಇಟ್ಕೊಂಡೇ ಮುಂದಕ್ಕೆ ಬಂದಿದ್ದು. ಕನ್ನಡ ಎಲ್ರಿಗೂ ಬೇಕು ಅಂದರೆ ನಾವು DSS ಈಗ ಮುಖ್ಯವಾಗಿ ಕನ್ನಡದ ಕೈ ಹಿಡಿಬೇಕು. ಕನ್ನಡದ ಕೈ ನಾವು ಹಿಡಿದ್ರೆ ನಾವು ಎಲ್ರಿಗೂ ಬೇಕಾಗ್ತೀವಿ. 2028ರಲ್ಲಿ ನಮ್ಮವರೊಬ್ಬರು ನಾನು ಮುಖ್ಯಮಂತ್ರಿ ಆಕಾಂಕ್ಷಿ ಅಂತ ಹೇಳ್ಕೊಂಡಿದ್ದಾರೆ ಅಲ್ವೇ. ಅಂದರೆ 28ಕ್ಕೆ ಒಂದು ಭವಿಷ್ಯ ಇದೆ ತಾನೆ. ಆಗ ಅವರು ಮುಖ್ಯಮಂತ್ರಿ ಆದರೆ ಬರೀ ನಮ್ಮನ್ನು ಮಾತ್ರ ಆಳಕ್ಕಾಗತ್ತ, ಎಲ್ಲರೂ ಆಳ್ಬೇಕಲ್ವ. ಅವರ ಆಳ್ಬೇಕಂದ್ರೆ ನಾವು ಈಗಲೇ ಸಿದ್ಧವಾಗಬೇಕು.
ಅಕಸ್ಮಾತ್ ಅಂತ ಕಾಲ ಬಂದುಬಿಟ್ರೆ ಅವರು ಇಡೀ ನಾಡನ್ನು ಆಳುವಾಗ ನಾವು ಅವರಿಗೆ ಲೆಫ್ಟ್ ರೈಟ್ ಅಂತ ಜೊತೆಲಿ ಇರಬೇಕು. ನಾನು ಹೇಳೋದ್ರೆ ಭಾಳ ಅರ್ಥ ಇದೆ ಇದರಲ್ಲಿ. ಸೈನಿಕರು ಬರೀ ರೈಟ್ ಅಂತ ಓಡಾಡಲ್ಲ, ಲೆಫ್ಟ್ ಅಂತ ಓಡಾಡಲ್ಲ, ಲೆಫ್ಟ್ ರೈಟ್ ಅಂತ ಓಡಾಡೋದು. ಸೂಕ್ಷ್ಮವಾಗಿ ಹೇಳಿದ್ದೀವಿ. ನಾವೆಲ್ಲ ಒಂದಾಗಬೇಕು. ಮುಂದೊಂದು ದಿವಸ ಈ ರಾಜ್ಯವನ್ನು ಆಳುವ ನಾಯಕನಿಗೆ ನಾವು ಬೆನ್ನೆಲುಬಾಗಬೇಕು. ಮೊದಲ ಹೆಜ್ಜೆ ಕನ್ನಡಕ್ಕೆ ಹೋಗೋಣ. ನೆಕ್ಸ್ಟು ಸಂಗೀತ ಬರೋಣ. ಇಡೀ ಭೀಮ ಸಮುದಾಯಕ್ಕೆ ಸಂಗೀತ ಹರಿಬೇಕು, ಸಾಹಿತ್ಯ ನಲಿಬೇಕು, ಸುಕೃಷಿಯಲ್ಲಿ ಕುಣಿದಾಡಬೇಕು. ನಾವು ಸಾಂಸ್ಕೃತಿಕವಾಗಿ ದೊಡ್ಡ ಒಂದು ನೆಟ್ವರ್ಕ್ ಮಾಡಿದ್ರೆ ಎಲ್ಲರೂ ನಮ್ಮ ಹತ್ರ ಒಡನಾಟದಲ್ಲಿರ್ತಾರೆ. ಶಿಕ್ಷಣ, ಸಂಘಟನೆ, ಹೋರಾಟ ಜೊತೆಗೆ ಒಡನಾಟ. ಇಲ್ಲಿಂದ ಒಡನಾಟ. ನೀನು ಬಾ, ನಾನು ಬರ್ತೀನಿ, ಮಾತಾಡು, ಅಣ್ಣ 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 ಅಣ್ಣ, ಅನ್ಯೋನ್ಯ. ನಾವು ಕನ್ನಡ ಸಂಗೀತ, ಸಾಹಿತ್ಯ, ಸುಕೃಷಿ ಈ 4 ಹೆಜ್ಜೆಯಿಂದ DSS ಅನ್ನು ದಯಾ ಸಮ್ಯಕ್ ಸಭಾ ಮಾಡೋಣ. ದಯಾ ಸಮ್ಯಕ್ ಸಭಾ ಅಂದರೆ ಎಲ್ಲೆಲ್ಲಿಯೂ ನಮ್ಮದೇ ಆದ ಧರ್ಮದ ಚಿಂತನೆಗಳು ನಡೀತಾ ಇದೆ ಇಡೀ ಭಾರತದಲ್ಲಿ. ಎಲ್ಲ ಸಣ್ಣ ಘಟಕಗಳು, ಬಿಡಿಯಾದ ಘಟಕಗಳು. ಆ ಘಟಕಗಳೆಲ್ಲ ಒಂದುಗೂಡಬೇಕಾದಂಥ ಪರ್ವಕಾಲದಲ್ಲಿ ನಾವು ನಿಂತಿದ್ದೀವಿ. DSS ದಲಿತ ಸಂಘರ್ಷ ಸಮಿತಿ ಆಗಿರಲಿ, ಇನ್ನೊಂದು ಮುಖದಲ್ಲಿ ಅದು ದಯಾ ಸಮ್ಯಕ್ ಸಭಾ ಆಗಲಿ. ಎಲ್ಲ ಧಾರ್ಮಿಕ ಚಿಂತನೆಗಳ, ಆಧ್ಯಾತ್ಮಿಕ ಹಸಿವುಗಳ ಕಿಡಿಗಳನ್ನು ಹತ್ತಿರ ಸೇರಿಸುವ ತಾಯಿ ಮಡಿಲಾಗಲಿ DSS. ತಾಯಿ ಮಡಿ. ಈ ತಾಯಿ ಮಡಿಲು ಎಲ್ಲ ಧಾರ್ಮಿಕ ಚಿಂತನೆಗಳನ್ನು, ಆಧ್ಯಾತ್ಮಿಕ ಹಸಿವುಗಳನ್ನು, ರಾಜಕೀಯ ಚಿಂತನೆಗಳನ್ನು ಒಟ್ಟುಗೂಡಿಸಿಕೊಂಡು ತನ್ನ ಮಡಿಲಲ್ಲಿ ಸಾಕಿ ಸಲಹೆ ಈ ದೇಶಕ್ಕೆ ನಾವು ಯಾರು ಅಂತ ತೋರಿಸ್ಬೇಕಾಗಿದೆ. ಬಹಳ ಸಿಂಪಲ್ ಆಗಿ, ಕಪ್ಪು ನಮ್ಮ ಗುರುತು, ಕಪ್ಪು ನಮ್ಮ ಗುರುತು, ಕಾಯಕ ನಮ್ಮ ವಿಳಾಸ. ಕಪ್ಪು ನಮ್ಮ ಗುರುತು, ಕಾಯಕ ನಮ್ಮ ವಿಳಾಸ. ಸಂವಿಧಾನವಶಾತ್ ನಮ್ಮ ರಕ್ತವೆಲ್ಲ ಈಗ ಶಿಕ್ಷಣವಾಗಿದೆ. ನಮ್ಮ ರಕ್ತವೆಲ್ಲ ಶಿಕ್ಷಣವಾಗಿದೆ. ನಮ್ಮ ಶಿಕ್ಷಣದ ರಕ್ತ ಕುದಿದರೆ ನಮ್ಮ ಸಿಟ್ಟಿನ ವಿಳಾಸ ಇಂಡಿಯಾ ಆಗುತ್ತೆ. ನಮ್ಮ ಸಿಟ್ಟಿನ ವಿಳಾಸ ಇಂಡಿಯಾ ಆಗುತ್ತೆ. ನಮ್ಮ ಇಂಡಿಯಾ ನಮ್ಮದು ಅಂತ ನಾವು ಹೇಳಬೇಕಂದ್ರೆ ನಾವೆಲ್ಲ ಒಂದಾಗಬೇಕು. DSS ದಯಾ ಸಮ್ಯಕ್ ಸಭಾ ಆಗಬೇಕು. ಅದೊಂದು ತಾಯಿ ಮಡಿಲಾಗಬೇಕು. ಶಂಕರನಿಗೆ 150 ವರ್ಷ ಆಯಸ್ಸು ಬರಬೇಕು ಅಂತ ಹಾರೈಸಿ ನಮ್ಮ ಮಾತು.